ಏನಿದು ಬದನೆಕಾಯಲ್ಲಿ ಆಟ ಆಡ್ತಾ ಇದ್ದಾನೆ ಅನ್ಕೊಂಡ್ರ? ಯಾಕಂದ್ರೆ ಇವತ್ತು ಸ್ಪೆಷಲ್ ವಾಂಗಿಬಾತ್. ಬನ್ನಿ ಐಟಮ್ಸ್ ಹೇಳ್ಕೊಡ್ತೀನಿ. ಆಯಿಲ್, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ, ವಾಂಗಿಬಾತ್ ಪೌಡ್ರು, ಬೆಲ್ಲ, ಹಾಗೆ ಕ್ಯೂಚಿಟ್ಕೊಂಡಿರ ಹುಣಸೆಹಣ್ಣಿನ ನೀರು, ಮತ್ತೆ ಬದನೆಕಾಯಿ, ಉಪ್ಪು. ಬದನೆಕಾಯಿ ಯಾಕೆ ಹಚ್ಚಿಟ್ಕೊಂಡಿಲ್ಲ ಗೊತ್ತಾ? ಇದು ಮೊದಲೇ ಹಚ್ಚಿಟ್ಕೊಂಡ್ರೆ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಹಚ್ಚಿಟ್ಕೊಂಡಿಲ್ಲ. ಆನಂತರ ಹಚ್ಚಿಟ್ಕೊಳ್ಳೋಣ ಇದನ್ನ ಬದನೆಕಾಯಿ. ಒಂದು ಚಿಕ್ಕ ಸೌಟಲ್ಲಿ ಒಂದ್ 4 ಸೌಟು ಆಯಿಲ್. ಈಗ ಎಣ್ಣೆ ಕಾದಿದೆ. 1 ಸ್ಪೂನು ಸಾಸಿವೆ, 1 ಚಿಟಿಕೆ ಇಂಗು, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ. ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ಒಣಮೆಣಸಿನ್ಕಾಯಿ ಹಾಕೋಣ ಒಂದು 4. ಕರಿಬೇವು ಸ್ವಲ್ಪ. ನೋಡಿ ಹೇಗೆ ಸೌಂಡ್ ಬರ್ತಾ ಇದೆ, ಚಟ ಅಂತ. ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಒಂದಿಡಿ ಕೊಬ್ಬರಿ ಹಾಕೊಳ್ಳೋಣ. ಈಗ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕೋದಕ್ಕೆ ಏನಕ್ಕೆ ಅಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಕೊಬ್ಬರಿ. ಆದ್ರಿಂದ ಕೊಬ್ಬರಿ ಹಾಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಹಾಕೊಳ್ತೀವಿ. ಈಗ ಇಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು, ಆ ಹುಣಸೆ ಹಣ್ಣಿನ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇನ್ನ ಇದೆಲ್ಲ ಹಾಕಿದ್ಮೇಲೆ ಇನ್ನ ತುಂಬಾ ಸ್ಮೆಲ್ ಬರುತ್ತೆ. ಘಮ 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 ಅಂತ. ನೋಡಿ ಹೇಗೆ ಕುಯ್ತಾ ಇದೆ. ಈಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕೊಂಡು ಬೆಲ್ಲ ಕರಗಬೇಕು. ಈಗ ಬೆಲ್ಲ ಕರಗಿದೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ. ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಘಮ 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 ಅಂತ. ಈಗ ನಾವು ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀವಿ. ಸಣ್ಣಗೆ ಸ್ವಲ್ಪ ಸ್ವಲ್ಪ 1.5 ಇಂಚು ಉದ್ದ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀವಿ. ಅದನ್ನ ಈಗ ಮಿಕ್ಸ್ ಮಾಡ್ಕೊಳ್ತೀವಿ. ಮಿಕ್ಸ್ ಮಾಡ್ಕೊಂಡು ಈ ತರ ಆಡಿಸ್ಕೊಳ್ಬೇಕು. ಬದನೆಕಾಯಿ ಮೀಡಿಯಂ ಫ್ರೈ ಆದ್ರೆ ಸಾಕು. ಅದು ಚೆನ್ನಾಗಿ ಅಲ್ಲಿಗೆ ಸಿಗೋ ತರ ಇರಬೇಕು. ತುಂಬಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮೀಡಿಯಂ ಫ್ರೈ. ಯಾಕಂದ್ರೆ ತುಂಬಾ ಫ್ರೈ ಆಗ್ಬಿಟ್ರೆ ನೆತ್ಲೆಕ್ಕಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ವಾಂಗಿಬಾತ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4ರಿಂದ 5 ಸ್ಪೂನು ವಾಂಗಿಬಾತ್ ಪೌಡರ್ನ ಹಾಕೊಳ್ಳೋಣ. ಈ ವಾಂಗಿಬಾತ್ ಪೌಡರನ್ನು ನಾವೇ ರೆಡಿ ಮಾಡಿರೋದು. ರೆಸಿಪಿಗೆ ವಾಂಗಿಬಾತ್ ಪೌಡರ್ ಅಂತ ಕಮೆಂಟ್ ಮಾಡಿ, ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಆಹಾ, ಏನ್ ಸ್ವಾದ ಅಂತೀರಾ? ತುಂಬಾ ಪರಿಮಳ. ಥ್ಯಾಂಕ್ ಯು ಮೇಡಮ್ನವರೇ. ಅಬ್ಬಾ ನೋಡಿ, ಬದನೆಕಾಯಿ ಈ ತರ ಫ್ರೈ ಆಗಿದ್ರೆ ಸಾಕು. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಈಗ ವಾಂಗಿಬಾತು ಗೊಜ್ಜು ರೆಡಿ ಆಗಿದೆ. ಈಗ ಕಲಸ್ಕೊಂಡು ತಟ್ಟೆಗೆ ಹಾಕೊಂಡು ಜಮಾಯಿಸ್ತಾರದೆ ಬಂಧುಗಳೇ. ಈಗ ಗೊಜ್ಜಾಗಿರೋ ಬಾಂಡ್ಲಿನೇ
ಅನ್ನ ಹಾಕೊಂಡು ಕಲ್ಸ್ಕೊಳ್ಳೋಣ. ಬಂಧುಗಳೇ, ವಾಂಗಿಬಾತ್ ಗೊಜ್ಜು ರೈಸ್ ರೆಡಿ ಆಗಿದೆ. ಬನ್ನಿ ಜಮಾಯಿಸೋಣ. ನಮ್ಮ ಮೇಡಮ್ನ ಕೈ ರುಚಿನೋ ಹೇಳ್ತಿರ್ದು, ಅಷ್ಟು ಟೇಸ್ಟ್ ಆಗಿರುತ್ತೆ. ಆ ಒಂದು ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಅಲ್ಲಿಗೆ ಹಿತವಾಗಿ ಸಿಗ್ತಾ ಇದೆ. ಆಹಾ, ಆ ಒಂದು ಬದನೆಕಾಯಿ ಆ ಮೀಡಿಯಂ ಆಗಿ ಬೆಂದಿದೆ. ಅದು ಬಾಯಿಗೆ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಸ್ವರ್ಗ, ಅಮೇಝಿಂಗ್. ಮತ್ತೆ ಇನ್ನೊಂದು, ಆ ಕೊಬ್ಬರಿ, ಆ ಬೆಲ್ಲ ಎಲ್ಲ ಹಾಕಿದಾರಲ್ವಾ, ಅದಂತೂ ಇದ್ದಿದ್ದು ತುಂಬಾ ಟೇಸ್ಟ್ ಕೊಡುತ್ತೆ. ಅಬ್ಬಾ, ಸೂಪರ್. ನಿಮ್ಗೆ ಏನ್ ತಿನ್ಬೇಕು ಅನ್ನಿಸ್ತಿದೆ ಹೇಳಿ, ಅದನ್ನ ನಾನ್ ಮಾಡೋದಲ್ದೆ ತಿಂದು ತೋರಿಸ್ತೀನಿ. ಹಾಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಿರಲ್ಲ ಮರಿಬೇಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ.